ಚುನಾವಣೆಗೆ ನಿಲ್ಲಬೇಕು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೈಕಮಾಂಡ್ ಆ ರೀತಿ ಯಾವ ಸೂಚನೆ ಕೂಡ ಕೊಟ್ಟಿಲ್ಲ ಅಂತ ಮಂಡ್ಯದಲ್ಲಿ ಕೃಷಿ ಸಚಿವ ಚಲುವರಾಯಸ್ವಾಮಿ ಸ್ಪಷ್ಟನೆ ಕೊಟ್ಟಿದ್ದಾರೆ. ನಾನಾಗಲಿ ನನ್ನ ಮನೆಯವರಾಗಲಿ ಯಾರೂ ಅಭ್ಯರ್ಥಿ ಆಗಲ್ಲ. ಈಗಾಗಲೇ ಅಭ್ಯರ್ಥಿ ಯಾರು ಅನ್ನೋ ನಿರ್ಧಾರ ಮಾಡಿ ಆಗಿದೆ. ಜಿಲ್ಲೆಯ ಎಲ್ಲರನ್ನೂ ಒಟ್ಟಾಗಿಸಿ ಅಭ್ಯರ್ಥಿ ಆಯ್ಕೆಗೆ ಸೂಚಿಸಿದೆ. ಶಿರಸಾವಹಿಸಿ ಪಕ್ಷದ ಸೂಚನೆಯನ್ನ ನಮ್ಮ ಜಿಲ್ಲೆಯ ಶಾಸಕರು ಮುಖಂಡರು ನಿರ್ವಹಿಸ್ತೀವಿ. ಸಚಿವರು ಸ್ಪರ್ಧೆ ಮಾಡಬೇಕು ಅನ್ನೋ ಪ್ರಶ್ನೆಯೇ ಉದ್ಭವಿಸಲ್ಲ ಅಂತ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸಚಿವರು ಎಂಪಿ ಚುನಾವಣೆಗೆ ನಿಲ್ಲಬೇಕು ಅನ್ನೋ ವಿಷಯಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹೈಕಮಾಂಡ್ ಆ ರೀತಿ ಯಾವ ಸೂಚನೆ ಕೂಡ ಕೊಟ್ಟಿಲ್ಲ ಅಂತ ಹೇಳಿದ್ದಾರೆ ಚಲುವರಾಯಸ್ವಾಮಿ. ಆ ಥರದ್ದು ಹೈಕಮಾಂಡು ಯಾರನ್ನೂ ಮಂತ್ರಿಗಳನ್ನ ನಿಲ್ಕೋಬೇಕು ಅಂತೇಳಿ ಎಲ್ಲಿ ಸೂಚನೆ ಕೊಟ್ಟಿಲ್ಲ. ನಮ್ಮ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಆಗಿಲ್ಲ. ನಮ್ಮ ಹೈಕಮಾಂಡು ರಾಜ್ಯದ ಹೈಕಮಾಂಡು ಚರ್ಚೆ ಆಗಿಲ್ಲ. ಆದರೆ ಪ್ರತಿ ಜಿಲ್ಲಾ ಮಂತ್ರಿಗಳಿಗೂ ಒಂದು ಸಂದೇಶ ಇದೆ, ಸೂಚನೆ ಇದೆ. ಎಲ್ಲ ಶಾಸಕರನ್ನ ಕಾರ್ಯಕರ್ತರನ್ನ ಮುಖಂಡರನ್ನ ಒಗ್ಗೂಡಿಸ್ಕೊಂಡು ಅಭ್ಯರ್ಥಿನ ಆಯ್ಕೆ ಮಾಡಬೇಕು. ಗೆಲ್ಲಿಸೋ ಜವಾಬ್ದಾರಿನ ನೀವೇ ತಗೋಬೇಕು. ನಾವು ನಿಮ್ಮ ಜೊತೆ ಇರ್ತೀವಿ ಅಂತೇಳಿ ಪಕ್ಷ ಮತ್ತು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೇಳಿದ್ದಾರೆ. ಅದನ್ನು ನಾವು ಶಿರಸಾವಹಿಸಿ ಮಂಡ್ಯ ಜಿಲ್ಲಾ ನಾನು, ನನ್ನ ಶಾಸಕರು, ನಮ್ಮ ಲೀಡರ್ಗಳು, ಎಲ್ಲ ಕಾರ್ಯಕರ್ತರು ಆ ಪ್ರಶ್ನೆ ಉದ್ಭವ ಆಗಲ್ಲ. ನಾನು ನನ್ನ ಮನೆಯವರು ಯಾರು ಕ್ಯಾಂಡಿಡೇಟ್ ಆಗಲ್ಲ. ನಾವು ಒಂದು ನಿಮಿಷ ಕೇಳಪ್ಪ, ಅದೇ ಅವ್ರು ಹೇಳೋದ್ರಲ್ಲಿ ಯಾರ್ದು ತಪ್ಪಿಲ್ಲ. ಆದರೆ ನಾನು ನನ್ನ ಮನೆಯವರು ಯಾರು ಕ್ಯಾಂಡಿಡೇಟ್ ಆಗಲ್ಲ. ಸೂಕ್ತವಾದಂಥ ಕ್ಯಾಂಡಿಡೇಟ್ನ ತೀರ್ಮಾನ ಮಾಡಿಬಿಟ್ಟಿದ್ದೀವಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.